ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಊರಿಂದ ನಾನು ಗಿಡಗಳು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅದರಲ್ಲಿ ಈಗ ಒಂದು ಸ್ವಲ್ಪ ರೋಜಾ ಗಿಡನ ನೆಲಕ್ಕೆ ಹಾಕಬೇಕಾಗಿತ್ತು. ಸೊ ಅದರಿಂದನೇ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಅದ್ರ ಜೊತೆಗೆ ಬಿಸ್ಕೆಟ್ ತಿಂದ್ಬಿಟ್ಟು ಹೋದ್ವಿ. ಯಾಕಂತ ಹೇಳಿದ್ರೆ ಇವತ್ತು ಆ ಕಡೆ ನೀರು ಬಿಡ್ತಾರೆ ತೋಟದ ಕಡೆ, ಅದರಿಂದನೇ ನೀರು ಬಿಟ್ಟಿದ್ರು. ಆದರೆ ಫಸ್ಟ್ ತೋಡ್ಬಿಟ್ಟು ಇದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನೀಟಾಗಿ ತೋಡ್ತಾ ಇದ್ವಿ ಗಿಡ ಉಣೋದಕ್ಕೋಸ್ಕರ. ಅದು ನೀಟಾಗಿ ಒಂದು ಕಡೆಯಿಂದ ಒಂದು ಸಾಲು ಫುಲ್ಲು ತೋಡ್ಬಿಟ್ಟು ಗಿಡ ಎಲ್ಲ ಉಣ್ತಾ ಇದ್ವಿ. ಇದರಲ್ಲಿ ಬಂದು ನಾನು ಒಂದು 10 ಕನಕಾಂಬರ ಗಿಡ ತೊಗೊಂಡಿದ್ದೀನಿ, 5 ಬಟನ್ ರೋಸಸ್ಸು ಮತ್ತು 5 ಇವಾಗ ತೋರಿಸ್ತಾ ಇದ್ದೀನಲ್ಲ ಒಂದು 7 ಗಿಡ ತೊಗೊಂಡಿದ್ದೀನಿ. ಅದರಲ್ಲಿ ಬಂದು ಫುಲ್ಲು ಚೆನ್ನಾಗಿದ್ದಾವೆ, ಎಲ್ಲ ಹೂವೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ನಾನು ನಿಮಗೆ ತೋರಿಸಿದ್ನಲ್ಲ ಅದೇ ಥರನೇ. ಹಾಗೆ ಈ ಕಡೆ ನೀರು ಬಿಟ್ಟಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ಒಂದು ಕಡೆಯಿಂದ ಗಿಡ ನೋಡ್ಕೊಂಡು ನೀರು ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮೊದಲು ಈ ಕಡೆ ಬಿಟ್ಬಿಟ್ಟು ಆಮೇಲೆ ತಳದಿ ಮೇಲೆ ಇರುವಂಥ ಗಿಡಗಳಿಗೆ ಹೋಗ್ತಾ ಇದ್ವಿ. ಇಲ್ಲಂತೂ ಚಾಮಂತಿ ಗಿಡಗೆ ಫುಲ್ಲು ಎಲ್ಲ ಹೂವು ಬಂದ್ಬಿಟ್ಟಿದೆ. ಹೂವು ಅಂತಂದರೆ ಮೊಗ್ಗು ಥರ ಬರ್ತಾ ಇದೆ. ಸೊ ಅದರಿಂದನೇ ಇದನ್ನೆಲ್ಲ ನೋಡಿಕೊಂಡು ಹಾಗೇ ಗಿಡ ಇನ್ನೂ ಅಂಟಿಸೋದಿತ್ತು, ಅಂಟಿಸ್ತಾ ಇದ್ರು ನಮ್ಮ ಮನೆಯಲ್ಲಿ. ಈ ಗಿಡ ಬಂದು ಬ್ಲ್ಯಾಕ್ ರೋಸು. ನನಗಂತೂ ಈ ತಂದಿರೋ ಗಿಡಗಳಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇದೇನೆ. ಬ್ಲ್ಯಾಕ್ ರೋಸ್ ಎಷ್ಟು ಜನ ನೋಡಿದ್ದೀರ ಅಂತ ಗೊತ್ತಿಲ್ಲ. ನಾನು ಊರಲ್ಲಿ ಇದ್ದಾಗಂತೂ ತುಂಬ ಗಿಡಸ್ ನಾನು ನೋಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫ್ಲವರ್ ಬಂದು ತುಂಬ ದೊಡ್ಡದಾಗಿ ಬಿಡುತ್ತೆ. ಇದು ಇವಾಗ ನೋಡಿದ್ದು ಬಂದು ನೀವು ಬಟನ್ ರೋಸ್ ಟೈಪು. ಇದು ಫಸ್ಟ್ ಗಿಡ ತಂದಿದ್ದು, ಒಳ್ಳೆ ಮರ ಥರ ಬಂದುಬಿಟ್ಟಿದೆ ಗಿಡ ಇದು ನೋಡಿ. ಈಗ ಕಂಪ್ಲೀಟಾಗಿ ಎಲ್ಲ ಗಿಡನೂ ಅಂಟಿಸಿದ್ದಾಯಿತು. ಒಂದು 7-8 ಗಿಡ ಅಂಟಿಸಿದ್ದೀವಿ. ಅದನ್ನೆಲ್ಲ ಅಂಟಿಸ್ಬಿಟ್ಟು ಹಾಗೇನೆ ತಳದಿ ಕಡೆ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲೊಂದು 10 ಟೊಮೊಟೊ ಬಿಟ್ಟಿತ್ತು. ಸೊ ಅದನ್ನು ಕಿತ್ತಿ ಸೈಡಲ್ಲಿ ಇಟ್ಬಿಟ್ಟು ನೀರು ಬಿಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಬಂದು ಸೊಸೈಟಿಲಿ ಹಾಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ್ರು. ಅದರಿಂದ ನಾನೇ ನೀರು ಹಾಕ್ತಾ ಇದ್ದೆ. ಸೊಪ್ಪಿಗೆ ನೀರು ಹಾಕ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಅವ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ರು, ನೀನು ನೀರು ಹಾಕ್ತಾ ಇದೆಯಾ ಇವತ್ತು, ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಯಾವತ್ತೂ ಹೋಗಲ್ಲ ಆ ಕಡೆ, ರೇರ್ ಹೋಗೋದು ನಾನು. ಆದರೆ ಈಗ ಸೊಪ್ಪಾಗ್ದಾಗಿಂದ ಜಾಸ್ತಿ ನಾನು ಆ ಕಡೆ ಹೋಗ್ತಾ ಇರ್ತೀನಿ. ಆ ಕಡೆ ಎಲ್ಲ ನೀರು ಬಿಟ್ಬಿಟ್ಟು ಹಾಗೇ ಮನೆ ಕಡೆ ಬಂದ್ವಿ.